ಹಾಯ್ ಅಮ್ಮ. ಹಾಯ್. ಅರರೆ ಅವಳ ನಗುವ ನೋಡಿ ಮರೆತೆ ಜಗವ. ಹೆಲೋ ಗಾಯ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಅಂಗಡಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಮೀನ್ಸ್ ಅಂಗಡಿಲೇ ಪೂಜೆ ಮಾಡ್ತೀವಿ. ನಾವೆಲ್ಲ ದೀಪಾವಳಿಗೆ ಮಾಡೋದು. ಸೊ ಅದಕ್ಕೋಸ್ಕರ ಸ್ವೀಟನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 3:45 ಆಗಿದೆ ಮಧ್ಯಾಹ್ನ. ಇನ್ನೇನು 6 ಗಂಟೆಗೆ ಪುರೋಹಿತರು ಬರ್ತಾರೆ. ಇದೆಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ದೇವರೆಲ್ಲ ರೆಡಿ ಮಾಡಿಕೊಂಡೆ, ಸೀರೆ ಎಲ್ಲ ಉಡಿಸಿ ಆಲ್ಮೋಸ್ಟ್. ಆಮೇಲೆ ಸ್ವಲ್ಪ ಪೇಟೆಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಅದು ಇದು ಇರುತ್ತಲ್ವ, ಅಂಗಡಿ ಡೆಕೋರೇಷನ್ನು ಕ್ಲೀನಿಂಗ್ ಅದೆಲ್ಲ ಮಾಡಿಕೊಂಡು ಇವಾಗ ಇದು ಮಾಡ್ತಿದ್ವಿ. ನಮ್ಮಮ್ಮ ಅಂಗಡಿಗೆ ಹೋಗಿ ನಾನೆಲ್ಲ ಸೆಟ್ ಮಾಡ್ಕೊಬರ್ತೀನಿ, ನೀನು ಇದನ್ನು ತುಂಬಿಸಿಡು ಅಂತ ಹೇಳಿದ್ದಾರೆ. ಇನ್ನೂ ಇಷ್ಟಿದೆ, ಸೊ ಇದನ್ನೆಲ್ಲ ತುಂಬಿಸ್ಬಿಡೋಣ ಇವಾಗ ಅಂತ ಹೇಳಿ. ಸೊ ಹೇಗಿದ್ದರೂ ಪ್ಯಾಕ್ ಮಾಡ್ತಾಯಿದ್ದೀನಿ, ಹಾಗೆ ವ್ಲಾಗ್ ಕೂಡ ಮಾಡೋಣ ಅಂತ ಹೇಳಿ. ಎಸ್, ಊಟ ಆಯಿತು ಗಾಯ್ಸ್. ಊಟ ಸಿಂಪಲ್ ಇವತ್ತೇನಿಲ್ಲ. ಸೊ ಅಮ್ಮ ಬಜ್ಜಿ ಮತ್ತು ಅನ್ನ ಸಾಂಬಾರು ಮಾಡಿದ್ರು, ವೆರಿ ಟೇಸ್ಟಿ. ಎಸ್, ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನು ಗೊತ್ತಾ ಅಪ್ಡೇಟ್, ನಾನೊಂದು 3 ಸಾರೀಸ್ ಇಲ್ಲೇ ಕೊಟ್ಟಿದ್ದೆ ಶಿರ್ಸಿಲ್ಲೇ ಸ್ಟಿಚ್ ಮಾಡೋಕ್ಕೆ. ಅವನು ಇನ್ನೂ ಕೊಟ್ಟಿಲ್ಲ. ಅಲ್ಲಿಗೆ ಹೋಗಿ ಬಂದ್ವಿ, ಫೋನು ಪಿಕ್ ಮಾಡ್ತಾ ಇಲ್ಲ. ಅಲ್ಲಿಗೆ ಹೋದರೆ ಅವರು ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು, ಬಟ್ ವೆಹಿಕಲ್ ಅಲ್ಲೇ ಇತ್ತು ಅವ್ರದ್ದು. ಅಲ್ಲೇ ಸಿಕ್ಕಿದ್ರು ನನಗೆ. 4 ಗಂಟೆಗೆ ನಿಮ್ಮ ಶಾಪ್ ಹತ್ರನೇ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೂ ಕೊಟ್ಟಿಲ್ಲ. ಸೊ ಕಾಲ್ ಮಾಡಿದೆ, ಪಿಕ್ ಮಾಡಿದ್ರು, ತಂದು ಕೊಡ್ತೀನಿ ಅಂತಿದ್ದಾರೆ. ಇನ್ನು ಯಾವಾಗ ತಂದು ಕೊಡ್ತಾರೆ ಗೊತ್ತಿಲ್ಲ, ಅದನ್ನು ಗ್ಯಾರಂಟಿ ಇಲ್ಲ. ನಾನು ಡ್ರೆಸ್ ಬೇರೆ ತಂದಿಲ್ಲ, ಐ ಡೋಂಟ್ ನೋ ಏನು ಮಾಡ್ತೀನಿ ಅಂತ ಹೇಳಿ. ಇವಾಗ ನೋಡೋಣ ಗಾಯ್ಸ್. ಆ್ಯಂಡ್ ಈ ವ್ಲಾಗನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ತುಂಬ ಡಿಲೇ ಆಗ್ತಿದೆ. ನನಗಿವಾಗ ಟೈಮೇ ಸಿಗ್ತಾ ಇಲ್ಲ. ಸೊ ವರ್ಕ್ ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಎಲ್ಲೂ ಟೈಮ್ ಸಿಗ್ತಾ ಇಲ್ಲ. ಯಾ, ಇನ್ನು ಅಪ್ಪ, ಈಗ ದೀಪಾವಳಿ ಹಬ್ಬಕ್ಕಂತೂ ಎಷ್ಟು ಜನ, ಬಸ್ ಟಿಕೆಟ್ಗಳು ಹಾಗೆ ಏರಿದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಬುಕ್ ಮಾಡ್ಕೊಂಡಿದ್ದೀನಿ, ಬರ್ಬೇಕಾರಂತೂ ಟ್ರೈನ್ ಅಂತೂ ಫುಲ್. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಇದನ್ನು. ಅರ್ಧ ಬೆಂಗಳೂರು ಖಾಲಿಯಾಗಿರುತ್ತೆ ಇವಾಗ. ಯಪ್ಪ, ನಾನು ಅಷ್ಟೊಂದು ಜನ ಅವತ್ತೇ ನೋಡಿದ್ದು ಅನಿಸುತ್ತೆ. ನಿಂತ್ಕೊಳೋಕೆ ಕೂಡ ಜಾಗ ಇರಲಿಲ್ಲ. ಫಸ್ಟೇ ಬುಕ್ ಮಾಡ್ಕೋಬೇಕು. ಎಷ್ಟೇ ಬುಕ್ ಮಾಡಿಕೊಂಡ್ರು ಇಟ್ಸ್ ಮೋರ್ ದ್ಯಾನ್ 2000. ಶಿರ್ಸಿ ಎಲ್ಲಿ ಬೇಕಿದ್ರು, ಉಡುಪಿ ಆ ಕಡೆ ಎಲ್ಲ ಬರಬೇಕಂತ ತುಂಬ ಜನ ಕೂಡ ನಂಗೆ ಹೇಳಿದ್ರು, ನನ್ನ ಫ್ರೆಂಡ್ಸ್ ಕೂಡ. ಬಟ್ ನಾವೆಲ್ಲ ಬರೋದು ಹಬ್ಬದ ಟೈಮಿಗೆ ಅಲ್ವಾ, ಅವಾಗ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವಾಗ ದುಡ್ದಿದ್ದೆಲ್ಲ ಅಲ್ಲೇ ಹೋಗುತ್ತೆ ಅಷ್ಟೇ. ಹೋಗೋಕ್ಕೆ ಬರೋಕ್ಕೆ 5,000 ರೂಪಾಯಿ ಇಟ್ಬಿಟ್ರೆ ಮತ್ತೇನು ಗಾಯ್ಸ್. ಪಾಪ ಯಾರ್ಯಾರು ಹಬ್ಬ ಮಾಡ್ತಾ ಇದ್ದೀರಾ, ಯಾರ್ಯಾರು ಬರೋಕ್ಕಾಗಿಲ್ಲ, ಅವರಿಗೂ ಕೂಡ ಹ್ಯಾಪಿ ದಿವಾಲಿ. ನೀವಿರೋ ಪ್ಲೇಸಲ್ಲೇ ದೀಪಾವಳಿ ಚೆನ್ನಾಗಿ ಮಾಡಿ ಅಷ್ಟೇ. ನಾನು ಸಾರಿ ಪರ್ಪಲ್ ಕಲರ್ ಉಡ್ಬೇಕಂತ ಮಾಡಿದ್ದೀನಿ. ಅದಕ್ಕೆ ಜ್ಯುವೆಲ್ರೀಸ್ ಎಲ್ಲ ತಂದಿದ್ದೀನಿ. ಬಟ್ ಈ ಹಬ್ಬದ ಟೈಮಿಗೆ ಅಲ್ಲಿ ಪುರೋಹಿತರು ಬಂದುಬಿಟ್ರೆ ನಮ್ಮ ಮನೆ ತುಂಬ ಅರ್ಜೆಂಟ್ ಮಾಡ್ತಾರೆ. ಇವನು ಬೇರೆ ಸಾರಿ ಕೊಟ್ಟಿಲ್ಲ, ನಾನು ಪ್ಲೇಟ್ಸ್ ಬೇರೆ ಹಾಕಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಏನೂ ಸೆಟ್ ಆಗಿಲ್ಲ. ಇನ್ನು ಏನು ಮಾಡ್ತೀನೇನೋ ಲಾಸ್ಟ್ ಮಿನಿಟ್ಗೆ. ಓಕೆ ಗಾಯ್ಸ್, ಸಿ ಯು ಲೇಟರ್, ಬಾಯ್. ವೇಷ ಕಾಲಿಡೀ ಗಾಯ ಮಾಡ್ಕೊಂಡಿದ್ದಾನೆ ನೋಡಿ, ಇಡೀ ಕಾಯ ಆಯಿಂಟ್ಮೆಂಟ್ ಹಚ್ಚಿದ್ದೀವಿ. ಊಟನೂ ಮಾಡ್ತೀವಿ. ಚಂಪು, ಊಟ ಮಾಡ್ಬಾ, ಬಾ ಬರ. ಮೊಸರನ್ನ ಹಾಕಿದ್ರೆ ಅಲ್ಲೇ, ಆ್ಯಪಲ್ ಹಾಕಿದ್ರೆ ಅಲ್ಲೇ. ವೇಸ್ಟ್ ಫೆಲೋ. ಹೈ,
ಹೆಲೋ ಗಾಯ್ಸ್, ಇವಾಗ ಪೂಜೆ ಮುಗೀತು. ನೀವು ನೋಡಿರ್ತೀರಾ ಪೂಜೆ ತುಂಬ ಚೆನ್ನಾಗಾಯಿತು ಗಾಯ್ಸ್. ನಮ್ಮಮ್ಮ ಡ್ರೆಸ್ ಚೇಂಜ್ ಕೂಡ ಮಾಡಿಬಿಟ್ರು. ನಾನೇ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಸ್ಯಾರಿ ಉಡಬೇಕಿತ್ತು ಗಾಯ್ಸ್. ನಾನು ಲಾಸ್ಟ್ ಮೂಮೆಂಟ್ಗೆ ತಂದು ಕೊಟ್ಟರು ಟೇಲರ್, ಬಟ್ ಲೂಸ್ ಹೊಲ್ದ್ಬಿಟ್ಟಿದ್ದಾರೆ. ನಂಗೆ ಗೊತ್ತು ಅವ್ರು ಅರ್ಜೆಂಟಿಗೆ ಹೊಲ್ದಿದ್ದಾರೆ ಅಂತ ಹೇಳಿ. ಸೊ ಬ್ಯಾಕಪ್ಗೆ ಈ ಡ್ರೆಸ್ ಇತ್ತು, ನಮ್ಮಮ್ಮ ಕೊಡಿಸಿದ್ರು. ಸೊ ಒಂದು ಡ್ರೆಸ್ಸು ನಾನು ತಂದಿರಲಿಲ್ಲ. ಸೊ ಬ್ಯಾಕಪ್ಗೆ ಇಲ್ಲೇ ಹೋಗಿ ತೊಗೊಬಂದ್ಬಿಟ್ಟೆ. ಸೊ ಫಾಸ್ಟಾಗಿ ಹೇಗೆ ಕಾಣ್ತಿದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೆ. ಸೊ ಈ ಜ್ಯುವೆಲ್ರಿ ನಾನು ಆನ್ಲೈನ್ ಪರ್ಚೇಸ್ ಮಾಡಿರೋದು. ನಿಮ್ಗೇನಾದ್ರು ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಮೆನ್ಷನ್ ಮಾಡ್ತೀನಿ. ನಿಮ್ಮ ಮನೇದು ಹಬ್ಬ ಹೇಗಾಯಿತು ಅಂತ ಹೇಳಿ ತಿಳಿಸಿ ಗೈಸ್ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ನಿಮ್ಗೆ ಯಾವ ಥರ ವ್ಲಾಗ್ ನೋಡೋಕ್ಕೆ ಇಷ್ಟ ಅದನ್ನು ತಿಳಿಸಿ. ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ನಾನು ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ತಾಯಿಲ್ಲ ಕರೆಕ್ಟ್ ಟೈಮ್ಗೆ. ಹಾಗೆ ನಾನು ವೀಡಿಯೋಸ್ ಕೂಡ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಆಫ್ ಸ್ವಲ್ಪ ವರ್ಕ್ ಇಶ್ಯೂ, ವರ್ಕ್ ಪ್ರೆಷರಿಂದ. ಸೊ ಐ ವಿಲ್ ಡೂ ಇಟ್ ಗೈಸ್. ನಿಮ್ಗೆ ಏನಾದ್ರು ಬೇಕಿದ್ದರೆ ನೀವು ಕೇಳಿದ್ದೀರಾ ನನ್ನ ಹೇರ್ ಕೇರ್ ರೂಟೀನ್ ಮಾಡಿ ಅಂತ ಹೇಳಿ. ಸೊ ಮಾಡ್ತೀನಿ ಗೈಸ್ ಆದಷ್ಟು ಬೇಗ. ಬಾಯ್ ಗಾಯ್ಸ್, ಸಿ ಯು. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ 1K ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ ಗೈಸ್. ಇನ್ನೇನು 905 ಇದೆ ಸಬ್ಸ್ಕ್ರೈಬರ್ಸ್. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಾಯ್.